ವಾರ್ಡ್ 6 ಅರ್ಪಿಸುವ ಪ್ರಿನ್ಸಿಪಲ್ ಮೀಟ್ ಕಾರ್ಯಕ್ರಮ ಇದು. ಈ ಕಾರ್ಯಕ್ರಮಕ್ಕೆ ಸಹಕಾರ ಕೊಡ್ತಾ ಇರೋದು ಕೇಂಬ್ರಿಡ್ಜ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಅಟೋನಮಸ್ ಇನ್ಸ್ಟಿಟ್ಯೂಷನ್. ಸೊ ಅವ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಈ ವಿಶೇಷ ಕಾರ್ಯಕ್ರಮ ವಿದ್ಯಾರ್ಥಿಗಳಿಗೋಸ್ಕರ. ವಿದ್ಯಾರ್ಥಿಗಳಿಗೆ ಒಂದಿಷ್ಟು ಗೊಂದಲಗಳಿರ್ತವೆ. ಬಹಳ ಪ್ರಮುಖವಾಗಿ SSLC ಆದ ನಂತರ ಏನ್ ಮಾಡ್ಬೇಕು, PUC ಆದ ನಂತರ ಏನ್ ಮಾಡ್ಬೇಕು ಅನ್ನೋ ಗೊಂದಲ. ನಾವು ಕೂಡ ಅಂದ್ರೆ ಇಲ್ಲಿ ಕೂತ ಪ್ರತಿಯೊಬ್ಬರಿಗೂ ಕೂಡ SSLC ಇದ್ದಂತ ಸಂದರ್ಭದಲ್ಲಿ, PUC ಇದ್ದಂತ ಸಂದರ್ಭದಲ್ಲಿ ಆ ಗೊಂದಲ ಎಲ್ಲರಿಗೂ ಕೂಡ ಇದ್ದೇ ಇತ್ತು. ಇವತ್ತು ನಾವು ನಿಮ್ಮಿಂದ ಆ ವಿದ್ಯಾರ್ಥಿಗಳಿಗೆ ಒಂದಿಷ್ಟು ಸಲಹೆ ಸೂಚನೆಗಳನ್ನ ಕೊಡುವಂತ ಪ್ರಯತ್ನವನ್ನ ಇವತ್ತು ಗ್ಯಾರಂಟಿ ನ್ಯೂಸ್ ಮಾಡ್ತಾ ಇದೆ. ನಿಮ್ಗೆಲ್ಲ ತಿಳಿದಿರಲಿ, ಇಡೀ ಎಷ್ಟೊಂದು ಚಾನೆಲ್ಗಳಿದಾವೆ, ಆದ್ರೆ ಗ್ಯಾರಂಟಿ ನ್ಯೂಸ್ ಯಾಕೆ ವಿನೂತನವಾಗಿ ನಿಲ್ಲುತ್ತೆ ಅಂತ ಅಂದ್ರೆ ಇಂಥ ಕಾರ್ಯಕ್ರಮವನ್ನ ಮೊಟ್ಟ ಮೊದಲ ಬಾರಿಗೆ ಕನ್ನಡ ಮಾಧ್ಯಮ ಇತಿಹಾಸದಲ್ಲೇ ಪ್ರಸ್ತುತಪಡಿಸ್ತಾ ಇರೋದು ನಿಮ್ಮ ಗ್ಯಾರಂಟಿ ನ್ಯೂಸ್. ಹಾಗಾಗಿನೇ ಗ್ಯಾರಂಟಿ ನ್ಯೂಸ್ ಯಾವಾಗಲೂ ಕೂಡ ಮುಂಚೂಣಿಯಲ್ಲಿರುತ್ತೆ. ಈ ಕಾರ್ಯಕ್ರಮದ ಉದ್ದೇಶ ಬಹಳ ಪ್ರಮುಖವಾಗಿ ಎಲ್ಲರಿಗೂ ಕೂಡ ಗೊತ್ತೇ ಇದೆ. PUC ನಂತರ ಏನು ಮಾಡಬೇಕು ಅದನ್ನ ನಾವು ಇಲ್ಲಿ ಬಂದಿರುವಂತ ಗಣ್ಯರಿಂದ ತಿಳಿಸಿಕೊಡುವಂತ ಪ್ರಯತ್ನವನ್ನ ಮಾಡ್ತೀವಿ. ಸೊ ಒಂದಿಷ್ಟು ನಾನು ಮಾತನಾಡೋದಾದ್ರೆ, ಸಹಜವಾಗಿ ನಾವು ವಿದ್ಯಾರ್ಥಿ ಘಟ್ಟದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಒಂದು ಗೊಂದಲ. SSLC ಆಗಿರುತ್ತೆ, ಏನ್ ಮಾಡ್ಬೇಕು ಮುಂದೆ ಎಲ್ಲರೂ ಕೇಳುವಂತ ಪ್ರಶ್ನೆ. ನಾವು ಪರೀಕ್ಷೆ ಬಂದು ಮನೆಯಲ್ಲಿ ಕೂತಿರ್ತೀವಿ, ಎಲ್ಲರೂ ಕೇಳೋದು, ನಮ್ಮ ಸಂಬಂಧಿಕರು, ನಮ್ಮ ನೆರೆ ಮನೆಯವರು, ಏನಪ್ಪಾ ಮುಂದೆ ಏನ್ ಮಾಡ್ತೀಯ ಅಂತ ಹೇಳಿ. ನಾವು ವಿದ್ಯಾರ್ಥಿಗಳಾಗಿದ್ದಾಗ ನಮಗೆ ಏನ್ ಮಾಡ್ಬೇಕು ಅನ್ನೋ ವಿಚಾರಣೆ ಗೊತ್ತಿರಲ್ಲ. ಅದಾದ ನಂತರ PUC ಹೆಂಗೋ ಬರ್ತೀವಿ, PUC ಮುಗಿಯುತ್ತೆ, PUC ಆದ ನಂತರ ಏನ್ ಮಾಡ್ಬೇಕು ಯಾಕಂತ ಹೇಳಿದ್ರೆ ಒಂದ್ ಕಡೆ PUC ಅಂದ್ರೆ ನಮ್ಮ ಜೀವನದ ಪ್ರಮುಖ ಘಟ್ಟ. ಸೊ ಅದಾದ ನಂತರ ಏನ್ ಮಾಡ್ಬೇಕು ಅನ್ನೋ ಗೊಂದಲದಲ್ಲಿ ವಿದ್ಯಾರ್ಥಿಗಳಿರ್ತಾರೆ. ಸೊ ಹಾಗಾಗಿ ಈ ಕಾರ್ಯಕ್ರಮ ವಿದ್ಯಾರ್ಥಿಗಳಿಗೆ ಮೀಸಲು. ಸೊ ನಮ್ಮ ಜೊತೆಗೆ ಬಂದು ಒಂದಿಷ್ಟು ಗಣ್ಯರಿದ್ದಾರೆ. ಬಹಳ ಪ್ರಮುಖವಾಗಿ ಅವರು ಈ ಶಿಕ್ಷಣ ಕ್ಷೇತ್ರದಲ್ಲಿ ಬಹಳ ಪಡೆದಿದವರು, ಜನರ ಜೊತೆಗೆ ಒಡನಾಟವನ್ನ ಹೊಂದಿದವರು. ಸೊ ಆ ಒಂದು ಅತಿಥಿಗಳನ್ನ ವೆಲ್ಕಮ್ ಮಾಡಿಕೊಳ್ಳುವಂತಹ ಸಮಯ. ವೆಲ್ಕಮ್ ಮಾಡಿಕೊಳ್ಳುವುದಕ್ಕೆ ಗ್ಯಾರಂಟಿ ನ್ಯೂಸ್ ನ ಪ್ರೊಡಕ್ಷನ್ ಚೀಫ್ ಸಂತೋಷ್ ಶ್ರೀರವಂತ್ ಅವರು ಆಗಮಿಸಬೇಕು. ಗ್ಯಾರಂಟಿ ನ್ಯೂಸ್ ಮತ್ತು ಎಲ್ಲರಿಗೂ ಸ್ವಾಗತ. ಮೊದಲನೇದಾಗಿ PDPI ರಾಯಚೂರು ಸೋಮಶೇಖರ್ ಸರ್ಗೆ ಆ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಇತ್ತೀಚೆಗೆ AI ಟೆಕ್ನಾಲಜಿ ಅಂತ ಬಂದಿದೆ, ಎಲ್ಲರಿಗೂ ನಿಮ್ಗೆ ಗೊತ್ತಿರಬೇಕು. AI ಟೆಕ್ನಾಲಜಿ, ಈ ಸಾಫ್ಟ್ವೇರ್ ಇಂಜಿನಿಯರ್ಸ್ ಗಳಿಗೆ ಎಷ್ಟೋ ಜನಕ್ಕೆ AI ಟೆಕ್ನಾಲಜಿಯಿಂದ ಉದ್ಯೋಗ ಕಡಿತ ಆಗ್ತಾ ಇದೆ. ಹಾಗಾದ್ರೆ ಏನು ಓದಿದ್ರೆ ನಮ್ಗೆ ಉದ್ಯೋಗ ಸಿಗುತ್ತೆ ಅನ್ನೋದು ವಿದ್ಯಾರ್ಥಿಗಳಿಗಿರೋ ಪ್ರಶ್ನೆ. ಸೊ ನಾವೀಗ PUC ಮುಗಿದ ಮೇಲೆ ಮುಂಚೆ ಆಗಿದ್ರೆ ನಾವೇನ್ ಮಾಡ್ತಿದ್ವಿ, ಮೆಡಿಕಲ್ ತಪ್ಪಿದ್ರೆ ಇಂಜಿನಿಯರಿಂಗ್ ನಲ್ಲಿ ಎಲೆಕ್ಟ್ರಿಕಲ್, ಕಂಪ್ಯೂಟರ್ ಸೈನ್ಸ್. ಇವಾಗ ನೀವೊಂದು ಎಕ್ಸ್ಟ್ರಾ ಆಡ್ ಆಗಿದೆ AI. ಆಯ್ತು, ನಾವೊಂದು AI ನಾವು ಓದಿದ್ರೆ ನಾವು ಓದಿ ಮುಗಿಸೋಷ್ಟೊತ್ತಿಗೆ ಇನ್ನೊಂದು ಟೆಕ್ನಾಲಜಿ ಬಂದಿರುತ್ತೆ. ಯಾಕಂದ್ರೆ ದಿನದಿಂದ ದಿನಕ್ಕೆ ಟೆಕ್ನಾಲಜಿ ಚೇಂಜ್ ಆಗ್ತಾ ಹೋಗ್ತಾ ಇದೆ. ಹಾಗಾದ್ರೆ ವಿದ್ಯಾರ್ಥಿಗಳು ಹೆಂಗ್ ಅಪ್ಡೇಟ್ ಮಾಡ್ಕೋಬೇಕು, ಅವ್ರು ಏನು ಓದಬೇಕು, ಓದೋದ್ರ ಜೊತೆಗೆ ಯಾವ ಟೆಕ್ನಾಲಜಿಗಳನ್ನ ಅಪ್ಡೇಟ್ ಮಾಡ್ಕೊಂಡು ಹೋದ್ರೆ ಅವ್ರಿಗೆ ಮುಂದೆ ಫ್ಯೂಚರ್ ಅಲ್ಲಿ ಅನುಕೂಲ ಆಗುತ್ತೆ ಅನ್ನೋದನ್ನ ನಾವು ಇವತ್ತು ಯೋಚಿಸಬೇಕಾಗುತ್ತೆ. ಹೀಗಾಗಿ ವಿದ್ಯಾರ್ಥಿಗಳಿಗೆ ಮತ್ತು ಅವ್ರ ಪೋಷಕರಿಗೆ ಇದ್ರ ಬಗ್ಗೆ ಅರಿವು ಮೂಡಿಸೋ ಕಾರ್ಯಕ್ರಮನೇ ಇದು ಪ್ರಿನ್ಸಿಪಲ್ಸ್ ಮೀಟ್. ಒಂದು ಬಹಳ ಪ್ರಮುಖವಾಗಿ ಈ ಕಾರ್ಯಕ್ರಮದ ರೂವಾರಿಗಳು, ಪ್ರಾಂಶುಪಾಲರುಗಳು, ನಿಮ್ಮಿಂದ ವಿದ್ಯಾರ್ಥಿಗಳು, ನಿಮ್ಮಿಂದ ಈ ಜಗತ್ತು ಅನ್ನೋದಕ್ಕೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಆ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ನಡೆಸ್ಕೊಡ್ಬೇಕು ಅನ್ನೋದು ನಮ್ಮ ಕಳಕಳಿ. ಜೊತೆಗೆ ಬಹಳ ಪ್ರಮುಖವಾಗಿ ಈ ಕಾರ್ಯಕ್ರಮವನ್ನ ಈಗ ಮುಂದುವರಿಸೋದ್ರ ಜೊತೆಗೆ ಈಗ ಏನು ಇಲ್ಲಿರುವಂತಹ ಸಂಸ್ಥೆಗೆ ನೀರೆರೆಯುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕು ಅಂತ ಹೇಳಿ ನಮ್ಮ ಗೆಸ್ಟ್ ಗಳಲ್ಲಿ ಮನವಿ ಮಾಡಿಕೊಳ್ತೀವಿ. ಬಂದಂತಹ ಮುಖ್ಯ ಅತಿಥಿಗಳನ್ನ ಅಂದ್ರೆ ಒಂದೆರಡು ಮಾತುಗಳಿಗಾಗಿ ನಾನು ಕೇಳ್ಕೊಳ್ತೀನಿ. ಬಹಳ ಪ್ರಮುಖವಾಗಿ DDPU ರಾಯಚೂರು ಸೋಮಶೇಖರ್ ಹೊಸನಹಳ್ಳಿ ಸರ್ ಇದ್ದಾರೆ. ಸರ್ ಒಂದೆರಡು ಈ ಒಂದು ಟಾಪಿಕ್ ಬಗ್ಗೆ ಒಂದೆರಡು ಮಾತುಗಳನ್ನ ಆಡಬೇಕು ಅಂತ ಕೇಳ್ಕೊಳ್ತೀನಿ. ಮಿತ್ರರೇ, ಈಗಾಗಲೇ ನಮಗೆ ಗೊತ್ತಿರುವಂತೆ ವಿದ್ಯಾರ್ಥಿಗಳ ಜೀವನದ ಒಂದು ಘಟ್ಟದಲ್ಲಿ
SSLC ಮತ್ತು PUC ಇವೆರಡು ಬಹಳ ಪ್ರಮುಖವಾದಂಥ ಘಟ್ಟಗಳನ್ನು ನಮಗೆ ಗೊತ್ತಿದೆ. ಅದರಲ್ಲೂ ಬಹಳ ಪ್ರಮುಖವಾಗಿ ಈ ಒಂದು ಹದಿಹರೆಯದ ವಯಸ್ಸಿನಲ್ಲಿ ಟೀನೇಜ್ನಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳೇನಿದ್ದಾರೆ ಇವರನ್ನ ನಾವು ಫ್ಯೂಚರ್ಗೆ ಇವತ್ತ ಯಾವ ರೀತಿ ಕೊಂಡೊಯ್ಯಬೇಕು ಅನ್ನುವಂಥ ವಿಚಾರಗಳು ನಮ್ಮ ಪ್ರಾಂಶುಪಾಲರಲ್ಲಿ ಮತ್ತು ಉಪನ್ಯಾಸಕರಲ್ಲಿ ಸದಾ ತುಡಿತಿರ್ತದೆ. ಆ ಒಂದು ವಿಚಾರದಲ್ಲಿ ಸಹಿತ ನಮಗೆ ಬಂದಿರತಕ್ಕಂಥ ಒಂದು ಸವಾಲು ಏನಂದ್ರೆ ಕೃತಕ ಬುದ್ಧಿಮತ್ತೆ, ಇಂಟೆಲಿಜೆನ್ಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಈ ಒಂದು ವಿಚಾರದಲ್ಲಿ ನಮಗೆ ಮತ್ತಷ್ಟು ತೊಡಕುಗಳು ವಿದ್ಯಾರ್ಥಿಗಳಲ್ಲಿ ಮತ್ತು ನಮ್ಮಲ್ಲಿ ಬಂದೊದಗಿದೆ. ಬಹುಶಃ ಮಾನವ ಸಂಪನ್ಮೂಲವನ್ನು ಸಮರ್ಪಕವಾಗಿ ನಾವು ಬಳಸ್ಕೋಬೇಕು ಅನ್ನುವಂಥ ಒಂದು ದೊಡ್ಡ ವಿಚಾರವಾದರೆ, ಅದೇ ಸಂದರ್ಭದಲ್ಲಿ ಕೃತಕ ಬುದ್ಧಿಮತ್ತೆಯನ್ನು ಉಳಿಸಿಕೊಂಡು ಅದನ್ನು ಬಳಸಿಕೊಂಡು ಮಾನವ ಸಂಪನ್ಮೂಲತೆಯನ್ನು ಬದಿಗೊತ್ತಕ್ಕಂಥ ಏನೋ ಒಂದು ದಿನಗಳು ಇವತ್ತು ನಡೀತಾ ಇದೆ. ಇಂಥ ಸಂದರ್ಭದಲ್ಲಿ ಕೂಡ ನಾವು ಏನ್ ಮಾಡ್ಬೋದು ಅಂತ, ಯಾಕಂದ್ರೆ ಕೃತಕ ಬುದ್ಧಿಮತ್ತೆಯಲ್ಲಿ ಮಾನವ ಸಂಪನ್ಮೂಲ ಕಡಿಮೆ ಬೇಕಾಗ್ತದೆ. ಸೊ ಜಗತ್ತಿನಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರತಕ್ಕಂಥ ಎರಡನೆಯ ದೊಡ್ಡ ದೇಶ ಅಂದ್ರೆ ನಮ್ಮದಂತ ನಾವು ಹೇಳ್ತೀವಿ, ಚೈನಾ ಬಿಟ್ಟರೆ. ಸೊ ಇಂಥ ಒಂದು ಪರಿಸ್ಥಿತಿಯಲ್ಲಿ ನಾವು ವಿದ್ಯಾರ್ಥಿಗಳಿಗೆ ಯಾವ ರೀತಿ ನಾವು ಮಾರ್ಗದರ್ಶನವನ್ನು ಮಾಡಬೇಕನ್ನುವಂಥದ್ದು ಸವಾಲು. ಅದರಲ್ಲೂ ಕೂಡ ನಾನು ನಮ್ಮ ಸ್ನೇಹಿತರಿಗೆ ವಿಚಾರಿಸ್ಕೊಂಡಿವಿ, ಇದು ಬರೀ ವಿಜ್ಞಾನ ವಿದ್ಯಾರ್ಥಿಗಳಿಲ್ಲ ಸರ್, ಮತ್ತೆ ಬೇರೆ ನಮ್ಮ PUC ಕಲಾ ಮತ್ತು ವಾಣಿಜ್ಯ ವಿದ್ಯಾರ್ಥಿಗಳು ಕೂಡ ಏನಾದರೂ ವಿಚಾರಗಳನ್ನು ಮಂಥನ ಮಾಡಬಹುದು ಅಂತ. ಇಲ್ಲ ಸರ್, ಇದು ಮಾನವ ಸಂಪನ್ಮೂಲ ವಿಚಾರ ಆಗಿರೋದ್ರಿಂದ ಸ್ಕಿಲ್ ಬೇಸ್ಡ್ ಒಂದು ಟ್ರೈನಿಂಗ್, ಕಲಾ ವಿದ್ಯಾರ್ಥಿಗಳು ಕೂಡ ಯಾವ ರೀತಿ ಜೀವನ ರೂಪಿಸ್ಕೋಬಹುದು, ವಾಣಿಜ್ಯ ವಿದ್ಯಾರ್ಥಿಗಳು ಮತ್ತು ವಿಜ್ಞಾನ ವಿದ್ಯಾರ್ಥಿಗಳು. ಸೊ ಎದ್ರ ಜೊತೆಗೆ ಅಂದ್ರೆ ಕೃತಕ ಬುದ್ಧಿಮತ್ತೆ ಅದನ್ನು ಬಿಟ್ಟು ಹೋಗ್ಲಿಕ್ಕೆ ಬರೋದಿಲ್ಲ. ಯಾಕಂದ್ರೆ ಈಗ ಟೆಕ್ನಾಲಜಿ ಹಿಂಗೆ ಇರ್ತದಂದ್ರೆ ಇವತ್ತಿದ್ದು ನಾಳೆ ಇರಲ್ಲ, ನಾಳೆ ಇದ್ದದ್ದು ವಾರದಲ್ಲಿ ಇರಲ್ಲ, ವಾರದಲ್ಲಿ ಇದ್ದದ್ದು ಒಂದು ತಿಂಗಳಲ್ಲಿ ಇರಲ್ಲ, ಈ ವರ್ಷ ಇದ್ದದ್ದು ಮುಂದಿನ ವರ್ಷ ಇರೋದಿಲ್ಲ. ಕಂಟಿನ್ಯೂಸ್, ಇಟ್ ಇಸ್ ವೆರಿ ಫಾಸ್ಟ್ ಚೇಂಜಿಂಗ್ ಆಸ್ಪೆಕ್ಟ್. ಇಂಥ ಸಂದರ್ಭದಲ್ಲಿ, ಇಂಥ ಒಂದು ಸ್ಪರ್ಧಾ ಯುಗದಲ್ಲಿ ನಮ್ಮ ಮಕ್ಕಳ ಒಂದು ಭವಿಷ್ಯದ ವಿಚಾರವನ್ನ ನಾವು ಯಾವ ದಿಕ್ಕಿನಲ್ಲಿ ಕೊಂಡೊಯ್ಯಬೇಕು ಅನ್ನುವಂಥ ಒಂದು ಚಿಂತನೆಗಳನ್ನು ಹಾಕಬೇಕನ್ನುವಂಥದ್ದು ಸ್ನೇಹಿತರು ತಮ್ಮ ವಿಚಾರದಲ್ಲಿ ಮಾತಿನಲ್ಲಿ ಹೇಳಿದರು. ಸೊ ಇಲ್ಲಿ ಕೂಡ ಭಾಗವಹಿಸಿದಂಥ ಪ್ರಾಂಶುಪಾಲರು ಬಹಳಷ್ಟು ತುದಿಗಾಲಲ್ಲೇ ಇಂಥ ವಿಚಾರಗಳನ್ನ ದಿನ ದಿನ ಅನುಭವಿಸಿದ್ದಾರೆ. ಅದರ ಒಂದು ವೇದಿಕೆ ನಾವಿಲ್ಲಿ ಒದಗಿಸಿಕೊಟ್ಟಿದ್ದೀವಿ. ಹಾಗಾಗಿ ಪ್ರಾಂಶುಪಾಲರು ತಮ್ಮ ವಿದ್ಯಾರ್ಥಿ ದಿಸೆಯಲ್ಲಿ ಏನೋ ತಮ್ಮ ಕಾಲೇಜುಗಳಲ್ಲಿ ಎರಡು ತೊಡರುಗಳು ಈ ವಿಚಾರವಾಗಿ ಬಂದಿದ್ರೆ ಅದನ್ನು ದಯವಿಟ್ಟು ಚರ್ಚೆ ಮಾಡಿದ್ದಾರೆ. ಸೊ ನಮ್ಮ ವಿದ್ಯಾರ್ಥಿಗಳಿಗೆ ಒಂದು ಸ್ಕಿಲ್ ಬೇಸ್ಡ್ ಮಾರ್ಗದರ್ಶನವನ್ನು ಈ ಸಂದರ್ಭದಲ್ಲಿ ಕೃತಕ ಬುದ್ಧಿಮತ್ತೆಯ ಜೊತೆಗೆ ಹೀಗೆ ಒಯ್ಬೋದು ಅನ್ನುವಂಥ ವಿಚಾರ ನಾವು ಇವತ್ತು ಮಾಡಬಹುದು. ಸ್ನೇಹಿತರು ಹೇಳಿದ್ರು ಈಗ ನಮ್ಮ ಸಂತೋಷ್ ಸರ್. ಸೊ ಇಲ್ಲಿ ಕೃತಕ ಬುದ್ಧಿಮತ್ತೆ ವಿಚಾರದಿಂದಾಗಿ ಅನೇಕ ಕಂಪನಿಗಳಲ್ಲಿ ಸಾವಿರಾರು, ಲಕ್ಷಾಂತರ, ನಾಟ್ ಓನ್ಲಿ ಸಾವಿರ, ಲಕ್ಷಾಂತರ ಜನರು ಇವತ್ತು ನಿರುದ್ಯೋಗಿಗಳಾಗಿರ್ತಕ್ಕಂಥ ಸಂದರ್ಭ ಬಹಳ ಸಮೀಪದಲ್ಲಿದೆ ಅಂತ. ಹಾಗಾದ್ರೆ ನಿರುದ್ಯೋಗನೇ ನಮ್ಮ ದೇಶದಲ್ಲಿ ದೊಡ್ಡ ಒಂದು ಸಮಸ್ಯೆಯಾಗಿ ಕಾಡುವ, ಜ್ವಲಂತ ಸಮಸ್ಯೆಯಾಗಿ ಕಾಡ್ತಕ್ಕಂಥ ಈ ಸಂದರ್ಭದಲ್ಲಿ ನಾವು ಹೇಗೆ ಮಾಡಬಹುದು ಅಂತ. ಈಗ ನಾವು ಒಂದು ವಿಜ್ಞಾನ ವಿಚಾರದಲ್ಲಿ ಅಫೀಜುಲ್ ಅವರು ನಾವು ಮಾತಾಡ್ತಾ ಇರ್ತೀವಿ, ಕೈಗಾರಿಕೆಗಳು ನಮಗೆ ಬೇಕು, ಮಾಲಿನ್ಯ ಆಗಬಾರ್ದು, ಕೈಗಾರಿಕೆ ಬೇಕು, ಮಾಲಿನ್ಯ ಆಗಬಾರ್ದು ಅಂದ್ರೆ ಇದು ಸಾಧ್ಯವ ಅಂತ. ಸೊ ಹಾಗಾಗಿ ನಾವು ಏನ್ ಚಿಂತನೆ ಮಾಡ್ತೀವಿ ಅಂದ್ರೆ ಕೈಗಾರಿಕೆಗಳ ಜೊತೆಗೆ ಏನಂತಂದ್ರೆ ಪರಿಸರ ಸಂರಕ್ಷಣೆಯನ್ನು ಮಾಡಿಕೊಂಡು ಹೋಗ್ತಕ್ಕಂಥ ತಂತ್ರಜ್ಞಾನವನ್ನು ಬಳಸಿಕೊಂಡು ನಾವು ಹೋಗುವಂತವರಿದ್ದೇವೆ. ಹಾಗೇನೆ ಇಲ್ಲಿ ಕೃತಕ ಬುದ್ಧಿಮತ್ತೆಯನ್ನು ಬಳಸಿಕೊಂಡೇ ನಮ್ಮ ಮಾನವ ಸಂಪನ್ಮೂಲವನ್ನ ಸಮರ್ಪಕವಾಗಿ ಬಳಸಿಕೊಂಡು ಹೋಗ್ಲಿಕ್ಕೆ ಸಾಧ್ಯವೇ. ನಾವು ಯಾವತ್ತೂ ಮಾನವ ಸಂಪನ್ಮೂಲವನ್ನು ನಿರ್ಲಕ್ಷ್ಯ ಮಾಡುವ ಹಾಗಿಲ್ಲ. ಹಂಗೇನಾದ್ರು ಆಯ್ತಂದ್ರೆ ಮತ್ತೆ ನಿರುದ್ಯೋಗ ಸಮಸ್ಯೆ ವಿಲ್ ಬಿ ಬ್ಯಾಕ್ ಟು 70 years. ಹಾಗಾಗಿ ಆಗಬಾರ್ದು ಅನ್ನುವಂಥ ವಿಚಾರ ಮತ್ತು ಚಿಂತನೆಗಳನ್ನು ಮಾಡಬೇಕಂತ ನಮಗೆ ಒಂದು ಮಾಹಿತಿಯನ್ನ ಮತ್ತು ನಮ್ಮ ಎಲ್ಲ ಪ್ರಾಂಶುಪಾಲ ಸ್ನೇಹಿತರನ್ನ ಸ್ವಲ್ಪ ಈ ಮಾಹಿತಿ ನೀಡಿ ಅವರನ್ನು ನಾವು ಚರ್ಚೆ ಮಾಡಬೇಕಾಗಿದೆ ಅಂತ ವಿನಂತಿಸಿಕೊಂಡು, ಜೊತೆಗೆ ನಾನೇನ್ ಮಾಡಿದೆ ಅಂತಂದ್ರೆ ಇದಕ್ಕೆ ಪೂರ್ವವಾಗಿ ಇಬ್ಬರು ವ್ಯಕ್ತಿಗಳನ್ನು ನಾನು ಏನಾದರೂ ರೆಕಮೆಂಡೇಶನ್ ಮಾಡಿದೆ. ಮೊದಲನೇದಾಗಿ ಡಾಕ್ಟರ್ ಮನೋಹರ್ ಪತ್ತಾರ್ ಸರ್. ನಮ್ಮ ಈ PUC ಮಕ್ಕಳ ಬುದ್ಧಿಮತ್ತೆ ಹೆಂಗಂತಂದ್ರೆ ಫ್ಯೂಚರಿಗೆ ಈಗ ಹೋಗಪ್ಪ ಅಂತ ನನಗೆ ಹಂಗೆ ಹೋಗಂಗಿಲ್ಲ ಅಂತ, ಈ ಕಡೆ ಗೊತ್ತಿಲ್ಲ ಅಂತ. ಈಗ ಅದು ಸರಿಯಾದ ದಾರಿ ಅಲ್ಲ, ನನಗೆ ಇದು ಸರಿ ಅಂದ್ರೆ ನಾವು ಯಾವ್ದು ಹೇಳ್ತೀವಿ ಅಂದ್ರೆ ಅದು ಊಟ ಸ್ವಲ್ಪ ಈ ಏಜ್ ಏನಂದ್ರೆ ಟೀನೇಜು. ಅದಕ್ಕೆ ಈ ಸಾಹೇಬ್ರಿಗೆ ಏನಂತಂದ್ರೆ ನಮ್ಮ ಮನೋಹರ್ ಪತ್ತಾರ್ ಸರ್ಗೆ ಇಂಥ ಗೊಂದಲಗಳು ಇರ್ತವೆ. ಹಾಗಾಗಿ ಈ ಮಕ್ಕಳನ್ನ ನಾವು ಈ ಒಂದು ವಿಚಾರದಲ್ಲಿ ಯಾವ ರೀತಿಯಾಗಿ ಇದಕ್ಕೆ ನಾವು ಲಿಂಕ್ ಮಾಡಬಹುದು ಅನ್ನುವಂಥ ಒಂದು ವಿಚಾರ. ಈಗ ಮೊಬೈಲ್ ಉದಾಹರಣೆಗೆ ವಿದ್ಯಾರ್ಥಿಗಳಿಗೆ ಮೊಬೈಲ್ ತರಬಾರ್ದು, ಕಾಲೇಜಿನಲ್ಲಿ ಯಾರು ಲೆಕ್ಚರರ್ ತರಬಾರ್ದು ಅಂತೀವಿ, ಆದ್ರೂ ಕೂಡ ಅದರ ಅನಿವಾರ್ಯತೆ ಅತಿಯಾಗಿರ್ತದೆ. ಸೊ ಹೀಗಾಗಿ ಸೈಕಾಲಜಿಕಲಿ ಹೌ ವಿ ಕ್ಯಾನ್ ಮ್ಯಾನೇಜ್ ದ ಸ್ಟೂಡೆಂಟ್ಸ್ ಅನ್ನುವಂಥ ವಿಚಾರಗಳಲ್ಲಿ ಇಲ್ಲಿ ಮಂಥನೆ ಮಾಡಬೇಕಂತ ಡಾಕ್ಟರ್ ಮನೋಹರ್ ಪತ್ತಾರ್ ಸರ್ ನಾವು ಇನ್ವೈಟ್ ಮಾಡಿದ್ವಿ. ಜೊತೆಗೆ ಸುಮಾರು 25 ವರ್ಷಗಳಿಂದ ನಾವು ಗ್ರೌಂಡ್ ಲೆವೆಲ್ ಸಮಾಜದ ಕಡೆಯ
ಒಂದು ಸಾಕ್ಷರತಾ ಒಂದು ಇಲ್ಲೇ ನಮ್ಮ ದೇವದುರ್ಗ ಜಾಲಹಳ್ಳಿಯಿಂದ ರಾಜ್ಯ ಮಟ್ಟದ ಒಂದು ನಾವು ಏನೋ ಒಂದು ಕಿಡಿಯನ್ನು ಇಡೀ ರಾಜ್ಯಕ್ಕೆ ನಮ್ಮ ದೇವದುರ್ಗ ಜಾಲಹಳ್ಳಿಯಿಂದ ನಾವು ಹಾರಿಸಿದ್ವಿ. ಅವಾಗ 25-30 ವರ್ಷ ಆಯ್ತು ಅನ್ಕೋತೀನಿ ಸಾಕ್ಷರತಾ ಅಂತ ಏನು ಬಂತು ಕಾಲದಲ್ಲಿ. ಆ ಕಾಲಘಟ್ಟದಲ್ಲಿಂದ ನಾವು ಕೂಡ ಏನು ವಿಚಾರ ಮಾಡಿದ್ವಿ ಅಂತಂದ್ರೆ ಗ್ರೌಂಡ್ ಲೆವೆಲ್ ಮಕ್ಕಳು, ಬಿಲೋ ಆವರೇಜ್ ಲೆವೆಲ್ ಮಕ್ಕಳ ಬಗ್ಗೆ ನಾವು ಚಿಂತನೆ ಮಾಡ್ತಾ ಇದ್ದೀವಿ. ಅಂತ ಒಂದು ಎಕ್ಸ್ಪೀರಿಯನ್ಸ್ ಉಳ್ಳಂತ ಸ್ನೇಹಿತರ ಅಫೀಜುಲ್ ಅವರು ಕೂಡ ಅವ್ರನ್ನು ಕೂಡ ನಾವು ರೆಕಮೆಂಡ್ ಮಾಡಿದ್ದೀವಿ. ಅವರು ವೇದಿಕೆ ಮೇಲೆ ಇದ್ದಾರೆ, ಅವರೊಂದಿಗೆ ಕೂಡ ನಾವು ಚರ್ಚೆ ಮಾಡೋಣ ಅನ್ನುವಂಥ ವಿಚಾರದೊಂದಿಗೆ ಇವತ್ತೇನು ತುಂಬ ಸಮಯ ಆಗಿದೆ. ಹೆಚ್ಚಿನ ವಿಚಾರ ಮಂಥನ ಮೂಲಕ ನಾವು ಕಲಿಯೋಣ ಅನ್ನುವಂಥ ಒಂದು ಅಭಿಪ್ರಾಯ ನನ್ನದಾಗಿದೆ. ಹಾಗಾಗಿ ಇವತ್ತಿನ ದಿವಸ ನನ್ನೆಲ್ಲ ಪ್ರಿನ್ಸಿಪಾಲ್ ಇವತ್ತು ನಮ್ಮ ಕರೆಗೆ ಹೋಗ್ಬಿಟ್ಟು ಈ ಒಂದು ಸಮುದಾಯ ಪರೀಕ್ಷಾ ದಿನಗಳಿವೆ. ನಾನು ಅಂದೇ ಈಗಾಗಲೇ ನಮ್ಮ ಸಂತೋಷ್ ಅವರಿಗೆ ಮತ್ತು ನಮ್ಮ ಅನಿಲ್ ಅವರಿಗೆ ಪರೀಕ್ಷಾ ದಿನಗಳ ಕರೆದು ಫಸ್ಟ್ ಇಯರ್ದು ಇದೆ, ಸೆಕೆಂಡ್ ಇಯರ್ದು ಇದೆ. ಇಲಾಖೆ ನಮ್ಮ ಮೇಲೆ ಬಹಳಷ್ಟು ಜವಾಬ್ದಾರಿಗಳನ್ನು ನೀಡಿದೆ. ಎಷ್ಟೊತ್ತಿದ್ರೆ ಈ ಸಾರಿ ಸೇರಿದ 100ರಷ್ಟು ಫಲಿತಾಂಶ ಹಾಕಬೇಕನ್ನುವಂಥ ಒಂದು ಟಾರ್ಗೆಟ್ ನಮ್ಮ ಮೇಲೆ ಇಟ್ಟಿದ್ದಾರೆ. ಇದು ಸಂದರ್ಭ ಸ್ವಲ್ಪ ಸಮಯ ಅಂದ್ರೂ ಕೂಡ ಈ ಮನ್ಸು ಮಾಡಿದ್ರೆ ಆಗ್ತದೆ ಸರ್ ಅಂದರು. ಮನ್ಸು ಮಾಡೋ ಪ್ರಶ್ನೆ ಇಲ್ಲ, ಒತ್ತಡ ಹಾಕಿ ಮಾಡೋದ್ರಲ್ಲಿ ಅರ್ಥ ಇಲ್ಲ ಅನ್ನುವಂಥ ಮಾತು ನಾನು ಅವರಿಗೆ ಸೂಕ್ಷ್ಮವಾಗಿ ಅಂದಿದ್ದೆ. ಆದರೂ ಕೂಡ ಎಲ್ಲೋ ಒಂದು ಕಡೆ ಇದು ಪರೀಕ್ಷೆ ಈ ಸಮಯ ಬಿಟ್ಟರೆ ಈ ಬ್ಯಾಚ್ ಮಕ್ಕಳು ಹೊರಗೆ ಹೋಗ್ತಾರಲ್ಲ, ಹೊರಗೆ ಹೋದಾಗ ಮತ್ತೆ ನಾವು ಮಾತಾಡಲಿಕ್ಕೆ ಅವಕಾಶ ಸಿಗಲ್ಲ. ದಯಮಾಡಿ ನಮ್ಗೆ ಒಂದು 2 ತಾಸು ಸಮಯ ಕೊಟ್ಟರೆ ನಾವು ಕೆಲವೊಂದು ವಿಚಾರಗಳನ್ನ ಪ್ರಿನ್ಸಿಪಾಲ್ ಮುಂದೆ ನಾವು ಚಿಂತನೆ ಮಂಥನ ಮಾಡ್ತೀವಿ. ಮಕ್ಕಳಿಗೆ ಬಹಳಷ್ಟು ಪೂರಕವಾದಂಥ ವಿಚಾರಗಳನ್ನು ನಾವು ತಂದಿಟ್ಟಿದ್ದೀವಿ ಅಂತ ಹೇಳಿದಾಗ ನಾವು ತುರ್ತು ಸಂದರ್ಭದಲ್ಲಿ ಕೂಡ ಅವರಿಗೆ ಮಾತು ಕೊಟ್ಟು ಇವತ್ತು ನಾವೆಲ್ಲ ವೇದಿಕೆಯಲ್ಲಿ ಸೇರ್ತೀವಿ. ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿ. ಮುಂದಿನ ದಿನಗಳಲ್ಲಿ ಮತ್ತೇನಾದರೂ ಇಂಥ ಹೊಸ ವಿಚಾರಗಳು ನಮ್ಮ ವಿದ್ಯಾರ್ಥಿಗಳು ನೀಡೋದಾದರೆ ಇಲಾಖೆ ಯಾವಾಗಲೂ ನಮ್ಮೊಂದಿಗೆ ಇರುತ್ತದೆ. ಯಾಕಂದರೆ ವಿದ್ಯಾರ್ಥಿಗಳ ಪರವಾಗಿಯೇ ನಾವು ಕೆಲಸ ಮಾಡುವಂಥ ನಾವು ಪ್ರಿನ್ಸಿಪಾಲ್ ಮತ್ತು ನಮ್ಮ ಇಲಾಖೆ ಯಾವಾಗಲೂ ಇಂಥ ವಿಚಾರಗಳಿಗೆ ನಾವು ಸ್ಪಂದನೆ ಇಮಿಡಿಯೇಟ್ ನೀಡ್ತೀವಿ. ಮುಂದೆ ಶುಭವಾಗಲಂತ ಈ ಸಂದರ್ಭದಲ್ಲಿ ಸ್ನೇಹಿತರಿಗೆ ಕೋರ್ತಾ ಈ ನಮ್ಮ ಗ್ಯಾರಂಟಿ ನ್ಯೂಸ್ನವರಿಗೆ ಬಹಳಷ್ಟು, ಯಾಕಂದರೆ ಅಭಿಮಾನದಿಂದ ಅವರು ಇದು ಮಾಡಿದರು, ಆಗಲ್ಲ ಅಂತ ನಾವು ಆಗ್ಬೇಕಂತ ಅವರು ಆಗ್ತದೆ ಇಲ್ಲ ಅಂದ್ರೇನು ಅಷ್ಟೊಂದು ಇದರಲ್ಲಿ ಇದೆ ಸರ್. ಈ ಒಂದು ಸಂದರ್ಭ ನಮಗೆ ಕೋಆಪರೇಟ್ ಮಾಡಿದ್ರು ಅವ್ರಿಗೆ ಕೂಡ ನಮ್ಮ ಸಂದರ್ಭದಲ್ಲಿ ಗ್ಯಾರಂಟಿ ನ್ಯೂಸ್ ಸ್ನೇಹಿತರಾದ ಅನಿಲ್ ಅವರಾಗಿರ್ಬೋದು ಮತ್ತು ನಮ್ಮ ಸಂತೋಷ್ ಸರ್ ಆಗಿರ್ಬೋದು, ಜೊತೆಗೆ ನಮ್ಮ ಮನೋಹರ್ ಸರ್, ಡಾಕ್ಟರ್ ಸರ್ ಮತ್ತು ನಮ್ಮ ಅಫೀಜುಲ್ ಅವರಿಗೆ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತಾ ಎಲ್ಲ ನಮ್ಮ ಪ್ರಿನ್ಸಿಪಾಲ್ರಿಗೆ ಇದರ ಸದುಪಯೋಗ ಪಡಿಸ್ಕೊಡ್ಬೇಕು ಅಂತ ಹೇಳ್ತಾ ನನಗೇನು 2 ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ಎಲ್ಲರಿಗೂ ನಮಸ್ಕರಿಸ್ತಾ ಈ ವೇದಿಕೆ ನಾನು